ಶ್ರೀನಗರದಲ್ಲಿ ಪ್ರಧಾನಿ ಮೋದಿ ಯೋಗ, ಬಳ್ಳಾರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಯೋಗಾಭ್ಯಾಸ. ಕೆಆರ್ ನಗರ ದ್ವೇಷದಲ್ಲಿ ರಾಜಕಾರಣ ನಡೀತಾ ಇದೆಯಾ? ಈ ಆರೋಪ ಕೇಳಿ ಬರ್ತಾ ಇದೆ. ಸ್ವಜಾತಿಯವರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳೋದಕ್ಕೆ ಹಲವರಿಗೆ ಗೇಟ್ ಪಾಸ್. ಶಾಸಕ ರವಿಶಂಕರ್ ಮೇಲೆ ಸಾರಾ ಮಹೇಶ್ ಗಂಭೀರ ಆರೋಪ. ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ದೇಶ ವಿದೇಶಗಳಲ್ಲಿ ಅದ್ದೂರಿಯಾಗಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಶ್ರೀನಗರದ ಶೇರ್ ಎ ಕಾಶ್ಮೀರ್ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಯೋಗಾಭ್ಯಾಸ ಮಾಡಿದ್ರು. ಸುಮಾರು 7,000 ಮಂದಿ ಪ್ರಧಾನಿ ಮೋದಿ ಅವರಿಗೆ ಸಾಥ್ ಕೊಟ್ಟರು. ಕಾರ್ಯಕ್ರಮದಲ್ಲಿ ಮಾತಾಡಿದ ಮೋದಿ, ಜಗತ್ತಿನಾದ್ಯಂತ ಯೋಗ ಮಾಡುವವರ ಸಂಖ್ಯೆ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಯೋಗದತ್ತ ಜನ ಹೆಚ್ಚು ಆಕರ್ಷಿತರಾಗ್ತಾ ಇದ್ದಾರೆ. ಇದರೊಂದಿಗೆ ಯೋಗ ದಿನ ವಿಶ್ವದಾದ್ಯಂತ ಹೊಸ ದಾಖಲೆಯನ್ನ ಸೃಷ್ಟಿಸಿದೆ ಅಂದ್ರು. 10 ವರ್ಷಗಳ ಹಿಂದೆಯೇ ವಿಶ್ವಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸೋಕೆ ಮುಂದಾಗಿದೆ. ಭಾರತದ ಪ್ರಸ್ತಾಪವನ್ನ 177 ದೇಶಗಳು ಬೆಂಬಲಿಸಿದ್ವು. ಇದು ದಾಖಲೆ ಅಂತ ಪ್ರಧಾನಿ ಮೋದಿ ಹೇಳಿದರು. इंटरनेशनल योगा डे 10 वर्ष की ऐतिहासिक यात्रा पूरी कर चुका है। 2014 में मैंने यूनाइटेड नेशंस में इंटरनेशनल योगा डे का प्रस्ताव रखा। भारत के इस प्रस्ताव का 177 देशों ने 177 समर्थन किया था। ಯೋಗ ದಿನಾಚರಣೆ ಭಾಗವಾಗಿ ದೇಶದ ಹಲವು ಕಡೆ ಪ್ರಮುಖ ಗಣ್ಯರು, ನಾಯಕರು ಯೋಗಾಸನ ಮಾಡಿದ್ರು. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಸಂಸತ್ ಆವರಣದಲ್ಲಿ ಸ್ಪೀಕರ್ ಓಂ ಬಿರ್ಲಾ, ನೋಯ್ಡಾದ ಬಿಎಚ್ಇಎಲ್ನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ವಿದೇಶಗಳ ರಾಯಭಾರಿಗಳ ಜೊತೆಗೆ ಸಚಿವ ಜೈಶಂಕರ್, ಅಹಮದಾಬಾದ್ನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಸೇರಿದಂತೆ ಎಲ್ಲ ಕೇಂದ್ರ ಸಚಿವರು ಹಾಗೂ ರಾಜ್ಯಗಳಲ್ಲಿ ಸಿಎಂಗಳು ಯೋಗಾಭ್ಯಾಸ ಮಾಡಿದ್ರು. ಇನ್ನು ರಾಜಸ್ಥಾನದ ಮರುಗಾಡು ಸೇರಿದಂತೆ ಭಾರತದ ಗಡಿಯಲ್ಲೂ ಕೂಡ ಸೈನಿಕರು ಯೋಗಾಭ್ಯಾಸ ಮಾಡಿದ್ರು. ಇಂಡೋ ಪಾಕ್ ಗಡಿ ಅಟಾರಿ ವಾಘಾ ಬಾರ್ಡರ್ನಲ್ಲಿ ಬಿಎಸ್ಎಫ್ ಸೈನಿಕರು ಯೋಗ ಮಾಡಿದ್ರು. ನ್ಯೂಯಾರ್ಕ್ ಸೇರಿದಂತೆ ವಿವಿಧ ದೇಶದಲ್ಲೂ ಯೋಗ ಮಾಡಲಾಯಿತು. ಈ ಯೋಗವನ್ನು ಎಲ್ಲರೂ ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮುಖಾಂತರ ಅವರ ಮನಸ್ಸಿನ ಒಂದು ಅಸಮತೋಲನವನ್ನು ಮತ್ತು ಅವರ ಶರೀರದಲ್ಲಿರ್ತಕ್ಕಂಥ ಹಲವಾರು ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಎಲ್ಲರಲ್ಲೂ ಇದರಲ್ಲಿ ಭಾಗವಹಿಸ್ತಕ್ಕಂಥದ್ರ ಮುಖಾಂತರ ಒಂದು ಆರೋಗ್ಯವಂತರಾಗಿ ಬಾಳ್ತಕ್ಕಂಥದ್ದಕ್ಕೆ ಎಲ್ಲರೂ ಇವತ್ತು ತಮ್ಮ ದಿನಚರಿಯಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾರೆ. ರಾಜ್ಯದಲ್ಲೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬಳ್ಳಾರಿಯ ಜಿಂದಾಲ್ನಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿಯಾಗಿದ್ರು. ನಟಿ ಶ್ರೀಲೀಲಾ ಕೂಡ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ರು. ವಿಧಾನಸೌಧ ಮುಂಭಾಗ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್, ಡಿಸಿಎಂ ಡಿಕೆ ಶಿವಕುಮಾರ್, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಯೋಗಾಸನ ಮಾಡಲು ಡಿಕೆ ಶಿವಕುಮಾರ್ ಸ್ವಲ್ಪ ಪರದಾಡಿದ್ರು. ನಟ ಶರಣ್, ನಟಿ ಅನುಪ್ರಭಾಕರ್ ಸಾಥ್ ಕೊಟ್ರು. ಅತ್ತ ಉಡುಪಿ ಪೇಜಾವರ ಮಠಾಧೀಶ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಸಿಕಂದರಾಬಾದ್ನಲ್ಲಿ ತಮ್ಮ ಶಿಷ್ಯರ ಜೊತೆ ಯೋಗಾಭ್ಯಾಸ ಮಾಡಿದ್ರು. ಉಡುಪಿ ಕೃಷ್ಣ ಮಠದ ರಾಜಾಂಗಣದಲ್ಲಿ ಸಾಮೂಹಿಕ ಯೋಗಾಭ್ಯಾಸ ನಡೆಯಿತು. 100 ಯೋಗಪಟುಗಳು ಯೋಗಾಭ್ಯಾಸದಲ್ಲಿ ಭಾಗಿಯಾದರು. ಇನ್ನು ದಾವಣಗೆರೆ, ಬಾಗಲಕೋಟೆ, ಬೆಳಗಾವಿ, ಮಡಿಕೇರಿ, ತುಮಕೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಯೋಗ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. 5,000 ವರ್ಷಗಳ ಇತಿಹಾಸ ಇರುವಂತ ಈ ಯೋಗಕ್ಕೆ ಇಡೀ ದೇಶ ಅಲ್ಲ, ಇಡೀ ಪ್ರಪಂಚವನ್ನ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ ಇವನ್ನೆಲ್ಲ ಕೂಡ ಒಪ್ಪಿಕೊಂಡು ಇಡೀ ವಿಶ್ವ ನಮ್ಮ ಗಮನವನ್ನ ಸೆಳೆದಿದೆ. ಸೊ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಎಲ್ರಿಗೂ. ತುಂಬ ಯಂಗ್ಸ್ಟರ್ಸ್ ಇದ್ದರು ಇಲ್ಲಿ. ಸೊ ಎಲ್ರಿಗೂ ಇಟ್ಸ್ ಗುಡ್ ದಟ್ ಈ ಥರ ಇವೆಂಟ್ಸ್ ಇದ್ದರೆ ಯಂಗ್ಸ್ಟರ್ಸ್ಗೂ ಅವೇರ್ನೆಸ್ ಬರುತ್ತೆ ಯೋಗ ಇಂಪಾರ್ಟೆನ್ಸ್ ಬಗ್ಗೆ. ಹಾಗೂ ನಾನೊಂದು ಆ್ಯಕ್ಟ್ರೆಸ್ ಜೊತೆ ಒಂದು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಕೂಡ ಐ ಆಮ್ ಸಪೋರ್ಟಿಂಗ್ ದಿಸ್ ಆ್ಯಂಡ್ ಎಲ್ಲರನ್ನ ಎಂಕರೇಜ್ ಮಾಡ್ತಿದ್ದೀನಿ. ಮನೇಲಿದ್ರೂ ಐ ಎಂಕರೇಜ್ ಎಲ್ಲರೂ ಯೋಗ ಮಾಡಿ. ಸಿಎಂ ತವರು ಜಿಲ್ಲೆಯಲ್ಲಿ ದ್ವೇಷದ ರಾಜಕಾರಣ ಆರೋಪ ಕೇಳಿಬಂದಿದೆ. ಕೆಆರ್ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕ ಡಿ ರವಿಶಂಕರ್ ಮೇಲೆ ಜೆಡಿಎಸ್ ನಾಯಕರು ಆರೋಪ ಮಾಡಿದ್ದಾರೆ. ಜೆಡಿಎಸ್ ಅಧಿಕಾರದಲ್ಲಿದ್ದಾಗ ನೇಮಕವಾಗಿದ್ದ ಗುತ್ತಿಗೆ ನೌಕರರಿಗೆ ಏಕಾಏಕಿ ಖೋ ಕೊಡಲಾಗಿದೆ. ಕಳೆದ 12 ವರ್ಷಗಳಿಂದ ಸುಮಾರು 80ಕ್ಕೂ ಹೆಚ್ಚು ಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇದ್ರು. ಆ ಪೈಕಿ 40ಕ್ಕೂ ಹೆಚ್ಚು ನೌಕರರಿಗೆ ಯಾವುದೇ ಕಾರಣ ಕೊಡದೆ ಗೇಟ್ ಪಾಸ್ ಕೊಡಲಾಗಿದೆ. ಇದರ ಹಿಂದೆ ಶಾಸಕರ ಕೈವಾಡ ಇದೆ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಆಪಾದಿಸಿದ್ದಾರೆ. ಸ್ವಜಾತಿ ಜನರನ್ನ ಕೆಲಸಕ್ಕೆ ನೇಮಿಸಿಕೊಳ್ಳೋ ಕಿರಿತಿ ಮಾಡ್ತಾ ಇದ್ದಾರೆ. ಕೆಲಸ ಕೊಡಿಸಬೇಕಾದ್ರೆ ಹೊಸ ತಾಲೂಕು ರಚನೆ ಆಗಿದೆ, ಅಲ್ಲಿ ಕೊಡಿಸಬಹುದು. ಅದನ್ನ ಬಿಟ್ಟು ಕೆಲಸ ಮಾಡ್ತಾ ಇದ್ದವ್ರು ಹೊಟ್ಟೆ ಮೇಲೆ ಹೊಡೆಯೋದು ಯಾಕೆ? ಸದನದಲ್ಲೂ ಇದರ ವಿರುದ್ಧ ಧ್ವನಿ ಎತ್ತುತ್ತೀವಿ ಅಂತ ಸಾರಾ ಮಹೇಶ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನು ಶಾಸಕನಾದ ಮೇಲೆ ಸುಮಾರು 300 ಜನನ್ನ ವಿವಿಧ ಇಲಾಖೆಗಳಲ್ಲಿ ತಗೊಳ್ಳುವಂಥದ್ದನ್ನ ಮಾಡಿದ್ವಿ. ಈಗ ಒಟ್ಟು 45 ಜನ ತೆಗೆದಿದ್ದಾರೆ. ಅದನ್ನು 31 ಜನ ಲಿಸ್ಟಿಲ್ಲೇ ಇದೆ. ತೆಗೆದಿರೋನ್ನ ತೆಗೆದ್ಬಿಟ್ಟು ಆಗಲೇ ಈಗ ಅವ್ರ ಸಂಬಂಧಿಕರನ್ನ ಅಲ್ಲಿಗೆ ಹಾಕಿದ್ದಾರೆ. ಅಧಿಕಾರಿಗಳು ಕೇಳಿದ್ರೆ ಸರ್ ನಾವೇನು ಮಾಡೋದು ಸರ್, ಒತ್ತಡ.
ಕಲಬುರಗಿಯಲ್ಲಿ ಭಾರೀ ದುರಂತವೊಂದು ತಪ್ಪಿದೆ. ಬ್ರಹ್ಮಪುರ ಬಡಾವಣೆಯಲ್ಲಿರುವ ಸಪ್ತಗಿರಿ ಆರೆಂಜ್ ಹೋಟೆಲ್ನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. 11 ಮಂದಿಗೆ ಗಾಯವಾಗಿದ್ದು, ಆ ಪೈಕಿ 4ರ ಸ್ಥಿತಿ ಚಿಂತಾಜನಕವಾಗಿದೆ. ರಾಕೇಶ್, ಶಂಕರ್, ಗುರುಮೂರ್ತಿ, ಪ್ರಶಾಂತ್, ಸತ್ಯವಾನ್ ಶರ್ಮಾ, ಅಪ್ಪರಾಯ, ಮಲ್ಲಿನಾಥ್, ವಿಠಲ್, ಮಹೇಶ್, ಲಕ್ಷ್ಮಣ್ಗೆ ಜಿಮ್ಸ್ ಹಾಗೂ ಟ್ರಾಮಾ ಕೇರ್ ಸೆಂಟರ್ಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿದೆ. ಇನ್ನು ಸಿಲಿಂಡರ್ ಬ್ಲಾಸ್ಟ್ ತೀವ್ರತೆಗೆ ಅಕ್ಕಪಕ್ಕದ ಮನೆಯ ಕಿಟಕಿ ಗಾಜುಗಳು ಪೀಸ್ ಆಗಿವೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದ್ದಾರೆ. ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಕುರಿತಂತೆ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾಗಿ ವರ್ಷವೇ ಕಳೆದರೂ ವಿದ್ಯಾರ್ಥಿಗಳ ಪರದಾಟ ತಪ್ಪಿಲ್ಲ. ಫ್ರೀ ಬಸ್ನಿಂದ ಸೀಟುಗಳು ಮಹಿಳೆಯರಿಂದ ತುಂಬಿ ತುಳುಕ್ತಾ ಇದೆ. ಇದರಿಂದ ಶಾಲಾ ಕಾಲೇಜುಗಳಿಗೆ ತೆರಳಲು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಯಾದಗಿರಿಯಲ್ಲಿ ವಿದ್ಯಾರ್ಥಿಗಳ ಡೇಂಜರ್ ಜರ್ನಿ ಮುಂದುವರೆದಿದೆ. ಶಹಾಪುರ ಟು ಯಾದಗಿರಿ KKRTC ಬಸ್ನಲ್ಲಿ ಬಾಗಿಲಿಗೆ ಜೋತು ಬಿದ್ದು ವಿದ್ಯಾರ್ಥಿಗಳು ಪ್ರಯಾಣಿಸುವ ದೃಶ್ಯ ವೈರಲ್ ಆಗ್ತಾ ಇದೆ. ಬಸ್ನಲ್ಲಿ ಸೀಟ್ ಇಲ್ಲದೆ ಬಾಗಿಲಿನಲ್ಲೇ ನಿಲ್ಲುವ ಪರಿಸ್ಥಿತಿ ಎದುರಾಗಿದೆ. ಕೊಂಚ ಯಾಮಾರಿದ್ರೂ ಅನಾಹುತ ಗ್ಯಾರಂಟಿ. ಅನಾಹುತ ಸಂಭವಿಸುವ ಮುನ್ನವೇ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡು ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸಬೇಕಿದೆ.